ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶ್ವದಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಸತತ 36 ವರ್ಷಗಳ ಕಾಲ ಮಕ್ಕಳಿಗೆ ಅಕ್ಷರ ದಾಸೋಹ ನೀಡಿರುವ ಶಿಕ್ಷಕರಾದ ಶ್ರೀ ನಾಗನಾಥ್ ಬಿರಾದರ್ ಅವರು ಅವರ ಒಂದು ಶಿಕ್ಷಣ ದಾಸೋಹ ಮಾಡುವ ಅವರದ್ದು ಹುದ್ದೆಗೆ ಸೇರಿರುವುದು 1990ರಲ್ಲಿ. ಇಲ್ಲಿವರೆಗೆ 2026 ಜುಲೈ 2ರವರೆಗೆ ಅವರ ಒಂದು ಶಿಕ್ಷಣದ ಒಂದು ಪಯಣ. ಹಲವಾರು ಮಕ್ಕಳಿಗೆ ಶಿಕ್ಷಣವನ್ನು ದಾಸೋಹ ಅಕ್ಷರಜ್ಞಾನ ಮೂಡಿಸಿದ್ದಾರೆ. ಅವರು ಮೊದಲು ಔರಾದ್ ತಾಲೂಕಿನ ಮಳೆಗಾಂವದಿಂದ ಬೀದರ್ ತಾಲೂಕಿನ ಶಹಾಪುರ್ ಹಾಗೂ ಬೀದರ್ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲೂರ್ವರೆಗೂ ಸಹಸ್ರಾರು ಸಂಖ್ಯೆಯಲ್ಲಿ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ. ಅವರಿಗೆ ನಿನ್ನೆ ಬೀದರ್ ನಗರದ ಮೈಲೂರು ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ನಾಗನಾಥ್ ಬಿರಾದರ್ ಹಾಗೂ ಅವರ ಧರ್ಮಪತ್ನಿ ಶ್ರೀ ದ್ರಾಕ್ಷಿಣಿ ಬಿರಾದರ್ ಅವರಿಗೆ ಅಲ್ಲಿನ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಮಕ್ಕಳ ವರ್ಗದವರಿಂದ ಸನ್ಮಾನಿಸಲಾಯಿತು. ಶಿಕ್ಷಕ ವೃತ್ತಿ ಎಂದರೆ ಕೇವಲ ಉದ್ಯೋಗವಲ್ಲ, ಅದೊಂದು ಪವಿತ್ರವಾದ ಸೇವೆ ಎಂಬುದನ್ನು ಅಕ್ಷರಾಂಶ ನಿರ್ಮಿಸಿದವರು ಶಿಕ್ಷಕ ನಾಗನಾಥ್ ಬಿರಾದರ್. 1990ರಲ್ಲಿ ಆರಂಭವಾದ ಇವರ ಜ್ಞಾನದ ಪಯಣ ನಿರಂತರವಾಗಿ 36 ವರ್ಷಗಳ ಕಾಲ ಯಶಸ್ವಿಯಾಗಿ ಸಾಗಿ ಬಂದಿದೆ. ಮೂರುವರೆ ದಶಕಗಳಿಗಿಂತ ಹೆಚ್ಚು ಕಾಲ ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಸ್ಕಾರ ಮತ್ತು ವಿದ್ಯೆಯನ್ನು ತುಂಬಿದ ಹೆಗ್ಗಳಿಕೆ ಇವರದಾಗಿದೆ. 1990ರಿಂದ ಜುಲೈ 2, 2026ರವರೆಗೆ ಇವರು ಸಲ್ಲಿಸಿದ ಅಪಾರ ಸೇವೆ ನಿಜಕ್ಕೂ ಶ್ಲಾಘನೀಯ. ಇವರ ಕೈಯಲ್ಲಿ ಅಕ್ಷರ ಕಲಿತ ಸಾವಿರಾರು ವಿದ್ಯಾರ್ಥಿಗಳು ಇಂದು ದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದು ಸಮಾಜದ ಆಸೆಯಾಗಿದ್ದಾರೆ. ಕೇವಲ ಪಠ್ಯಪುಸ್ತಕದ ಪಾಠಕಷ್ಟೇ ಸೀಮಿತವಾಗದೆ ಮಕ್ಕಳ ಸರ್ವಾಂಗೀಕರಣ ಅಭಿವೃದ್ಧಿ ಶ್ರಮಿಸಿದ ಬಿರಾದರ್ ಇವರು ವೃತ್ತಿಯಿಂದ ನಿವೃತ್ತರಾದರೂ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಮನಸ್ಸಿನಿಂದ ನಾಗನಾಥ್ ಬಿರಾದರ್ ನಿವೃತ್ತರಾಗಲು ಸಾಧ್ಯವಿಲ್ಲ. 36 ವರ್ಷಗಳ ಕಾಲ ಹಾಗೂ ನಿಷ್ಕಳಂಕ ಸೇವೆ ಸಲ್ಲಿಸಿದ ನಿವೃತ್ತರಾಗಿರುವ ಆದರ್ಶ ಶಿಕ್ಷಕ ಶ್ರೀ ನಾಗನಾಥ್ ಬಿರಾದರ್ ಅವರಿಗೆ ವಿಶ್ವದಾರಿ ವಾಹಿನಿ ಹಾಗೂ ಸಮಸ್ತ ಸಾರ್ವಜನಿಕರ ಪರವಾಗಿ ಭಾವಪೂರ್ಣ ನಿವೃತ್ತಿ ಜೀವನದ ಶುಭಾಶಯಗಳು. ಇವರ ಮುಂದಿನ ವಿಶ್ರಾಂತಿ ಜೀವನ ಸುಖ, ಶಾಂತಿ, ನೆಮ್ಮದಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಹಾರೈಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಿಬ್ಬಂದಿ ವರ್ಗದವರಾದ ಶ್ರೀ ರಾಜ್ಕುಮಾರ್ ಸಾಗರ್ ಅವರು ಶಿಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ದತ್ತು ಸ್ವಾಮಿ ನಿವೃತ್ತಿ ಪಟ್ನೆ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲೂರು, ವಿಜಯಕುಮಾರ್ ಸಾಗರ್ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲೂರು, ಶ್ರೀಮತಿ ಜಗದೇವಿ ಭೋಸ್ಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲೂರು, ಪ್ರೇಮಿಲಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲೂರು, ಸಂಗೀತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲೂರು, ಶ್ರೀಮತಿ ಲಕ್ಷ್ಮೀ ಗಾಯಕ್ವಾಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲೂರು ಹಾಗೂ ಡಾಕ್ಟರ್ ಉಲ್ಲಾಸ್ ಪಾಟೀಲ್, ಡಾಕ್ಟರ್ ಸಂಗಮೇಶ್ ಪಾಟೀಲ್ ಹಾಗೂ ಶಾಲೆಯ ಮುದ್ದು ಮಕ್ಕಳು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಈ ದಿವಸ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈಲೂರಿನಲ್ಲಿ ವಯೋನಿವೃತ್ತಿಯನ್ನ ಬಂದು ಸುಮಾರು ವರ್ಷಗಳವರೆಗೆ ಬೇರೆ ಬೇರೆ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿ ಕೊನೆಯಲ್ಲಿ ನಮ್ಮ ಮೈಲೂರು ಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿ ವಯೋನಿವೃತ್ತಿ ಹೊಂದಿರತಕ್ಕಂಥ ಶ್ರೀ ನಾಗನಾಥ್ ಬಿರಾದರ್ ಅವರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ದಯವಿಟ್ಟು ಅವ್ರಿಗೊಂದು ಆಶೀರ್ವಾದ ಬೇಕಂತ ಹೇಳ್ತಾ ಬಂದಿನಿ. ಅವಧಿಯಲ್ಲಿ ಅವರಿಗೆ ಯಾವಾಗಲೂ ಸಹಕಾರ ನೀಡಿರ್ತಕ್ಕಂಥ ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ದಾಕ್ಷಿಣಿಗಳನ್ನು ಕೂಡ ಸ್ಥಾನ ಗ್ರಹಿಸಬೇಕಂತ ನಾನು ಕೇಳ್ಕೊತೀನಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ತುಂಬಾ ಚಿರಪರಿಚಿತರು ಮತ್ತು ಪ್ರಾಥಮಿಕ ಶಾಲೆಯ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು, ಬಹಳಷ್ಟು ಶಿಕ್ಷಕರ ಪರ ಕೆಲಸ ಮಾಡಿರ್ತಕ್ಕಂಥರು ಮತ್ತು ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಪ್ರಸ್ತುತದಲ್ಲಿ ಪ್ರಾಥಮಿಕ ಶಾಲಾ ಸಂಘದ ಪದಾಧಿಕಾರಿಗಳು ಜೊತೆಗೆ ಸರ್ಕಾರಿ ನೌಕರ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ. ಶ್ರೀ ರಾಜು ಸಾಗರ್ ಅವರು ದಯಮಾಡಿ ತಮ್ಮ ಸ್ಥಾನವನ್ನು ಕೈಗೊಳ್ಳುತ್ತಾರೆ.
ಸಂದರ್ಭದಲ್ಲಿ ಇವರು ನಾಗನಾಥ್ ಸರ್ ಅವರು 5ನೇ ಮಗನಾಗಿ ಜನಿಸಿರ್ತಕ್ಕಂಥವ್ರು. ಇವ್ರಿಗಿಂತ ದೊಡ್ಡವರು 4 ಜನರಿದ್ದಾರೆ. ಇವರು ನಾಗನಾಥ್ ಸರ್ ಅವರು ಕೊನೆಯ ಕಿರಿಯ ಮಗನಾಗಿದ್ದಾರೆ. ಇವರು ಜನನ 16ನೇ ಜೂನ್ 1966ನೇ ಇಸ್ವಿಯಲ್ಲಿ ಚಿಮ್ಮೇಗಾಂವದಲ್ಲಿ ಜನಿಸಿದ್ದಾರೆ. ಇವರ ಧರ್ಮಪತ್ನಿಯವರು ದಾಕ್ಷಾಯಣಿ ಅಂತ ಹೇಳಿ ಅವರೇನಪ್ಪಾ ಅಂದ್ರೆ ಮದುವೆ ಆಗಿದ್ದರಿಂದ ಇಲ್ಲಿವರೆಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರು ಪ್ರತಿಯೊಂದು ಕಾರ್ಯದಲ್ಲಿ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ವಿಯನ್ನು ಸಾಧಿಸುವಂತೆ ಅವರಿಗೆ ಸಹಕರಿಸುತ್ತಿದ್ದಾರೆ. ಇನ್ನ ನಾಗನಾಥ್ ಸರ್ ಅವರಿಗೆ 2 ಮಕ್ಕಳು. ಮಕ್ಕಳಿದ್ರೆ ಹೇಗಿರ್ಬೇಕು ಅಂತಂದ್ರ ಮುತ್ತಿನಂತೆ ಇರ್ಬೇಕಂತ. ಮಕ್ಕಳಿದ್ರೆ ಹೇಗಿರ್ಬೇಕು? ಮುತ್ತಿನಂತೆ ಇರಬೇಕು. ಒಳ್ಳೆ ಗುಣನಡತೆ, ಒಳ್ಳೆ ಶಿಕ್ಷಣ ಪಡೆದವರಾಗಿರ್ಬೇಕು ಅಂತಕ್ಕಂಥದಕ್ಕೆ ಒಂದು ಸಾಕ್ಷಿಯಾಗಿರ್ತಕ್ಕಂಥವ್ರು ನಮ್ಮ ನಾಗನಾಥ್ ಸರ್ ಅವರ ಮಕ್ಕಳು. ಅವರಿಗೆ 2 ಗಂಡು ಮಕ್ಕಳು. 2 ಏನಪ್ಪಾ ಅಂತಂದ್ರ ಡಾಕ್ಟರ್ ಇದ್ದಿದ್ದಾರೆ. ನೋಡಿ, ಡಾಕ್ಟರ್ ಇದ್ದಿದ್ದಾರೆ. ಕೆಲವರು ಒಂದು ಕ್ಲಾಪ್ ಸಾಕ್ರಿ ನಮ್ಮ ವತಿಯಿಂದ. ಅವರ ಈ ಜೀವನ ತರಗತಿಯಲ್ಲಿ ಸಾಧಿಸಿರ್ತಕ್ಕಂಥದ್ದು, ಗಳಿಸಿರ್ತಕ್ಕಂಥದ್ದು ಮಕ್ಕಳ ಶಿಕ್ಷಣ. ಅವರಿಬ್ಬರ ಡಾಕ್ಟರ್ ಶಿಕ್ಷಣ. ಇಬ್ಬರಿಗೆ ಡಾಕ್ಟರ್ ಮಾಡಲಿಕ್ಕೆ ಯಶಸ್ವಿಯಾಗಿ ಪ್ರಾಥಮಿಕದಿಂದ ಉನ್ನತ ಶಿಕ್ಷಣದವರೆಗೆ 2 MD ಆಗಿದ್ದಾರೆ. MD ಡಾಕ್ಟರ್ ಸ್ಪೆಷಲಿಸ್ಟ್. ಅವ್ರ ಜೀವನದಲ್ಲಿ ಅದೇ ಸಾಧಿಸಿದ್ದಾರೆ. ಇನ್ನು ಏನಪ್ಪಾ ಅಂತಂದ್ರ ಮನೆ ಕಟ್ಟಿಲ್ಲ. ಈ ವರ್ಷ ಬಹುತೇಕ ರಿಟೈರ್ಡ್ ಆದ್ಮೇಲೆ ಮನೆ ಕಟ್ಟತಕ್ಕಂತ ಯೋಜನೆಯನ್ನು ಹಾಕೊಳ್ತಿರ್ತಾರೆ. ಅವರಿಗೆ ಏನಪ್ಪಾ ಅಂದ್ರ ದೇವರು ಇದರಲ್ಲಿ ಯಶಸ್ಸು ಸಾಧಿಸಲಿ, ಇನ್ನು ಅವರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ. ಇನ್ನ ಅವರು ಸೇವೆಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ಅವರ ತಾಲೂಕಿನಲ್ಲೇ ಮಾಳೆಗಾಂವ್ ಅಂತಕ್ಕಂಥ ಶಾಲೆಯಲ್ಲಿ ಪ್ರಪ್ರಥಮವಾಗಿ ಏನಪ್ಪಾ ಅಂತಂದ್ರ ಆಗಸ್ಟ್ 28ನೇ ತಾರೀಕು 1990ನೇ ಇಸ್ವಿಯಲ್ಲಿ ಅಲ್ಲಿ ಮಾಳೆಗಾಂವ್ ಶಾಲೆಯಲ್ಲಿ ಸೇವೆಗೆ ಸೇರಿದ್ರು. ಅಲ್ಲಿದ್ದು ವರ್ಗಾವಣೆಯಾಗಿ ಟ್ರಾನ್ಸ್ಫರ್ ಆಗಿ ಬೀದರ್ ತಾಲೂಕಿನ ಶಾಪುರದಲ್ಲಿ ಬಂದರು. ಅಲ್ಲಿ ಸುಮಾರು ವರ್ಷಗಳವರೆಗೆ ಸೇವೆ ಸಲ್ಲಿಸಿ ಅಲ್ಲಿದ್ದ ಮತ್ತೆ ವರ್ಗಾವಣೆಯಾಗಿ ಈ ಮೈಲೂರು ಶಾಲೆಯಲ್ಲಿ ಸೇವೆ ಸಲ್ಲಿಸಿ ಇವತ್ತು ಅವರು ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ವಯೋನಿವೃತ್ತಿ ಅಂದ್ರೆ ರಿಟೈರ್ಮೆಂಟ್ ಆಗಿ ಅವರು ಇವತ್ತು ನಿಮ್ಮೆಲ್ಲರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅದಕ್ಕೆ ಅವರ ಒಟ್ಟು ಸೇವಾವಧಿ 36 ವರ್ಷ ಸೇವೆಯನ್ನು ನಮ್ಮ ಶಿಕ್ಷಣ ಇಲಾಖೆಗೆ ಸೇವೆಯನ್ನು ಬಹಳ ಸುದೀರ್ಘವಾಗಿ ಕೊಟ್ಟಿ ಅನೇಕ ಮಕ್ಕಳಿಗೆ ಶಿಕ್ಷಣ ಪಡೆಯುವುದರಲ್ಲಿ ಸಹಾಯ ಮಾಡಿ ಇವತ್ತು ಅವರೇನಪ್ಪಾ ಅಂತಂದ್ರ ವಯೋನಿವೃತ್ತಿ ಹೊಂದುತ್ತಿದ್ದಾರೆ. ಅದಕ್ಕಾಗಿ ದೇವರು ಅವರಿಗೆ ಆಯುಷ್ಯ, ಆರೋಗ್ಯ, ಸುಖಲ ಸೌಕರ್ಯ ಎಲ್ಲವನ್ನು ದಯಪಾಲಿಸಲಿ ಅಂತ ಹೇಳಿ ನಿಮ್ಮೆಲ್ಲರ ವತಿಯಿಂದ ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಅವರ ಕಿರುಪರಿಚಯವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ. ಎಲ್ಲರೂ ಶಾಂತ ರೀತಿಯಾಗಿ ಕೇಳಿದಕ್ಕಾಗಿ ನಿಮ್ಮೆಲ್ಲರಿಗೆ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಐಫೋನ್ ತೆಗಿ. ಫೋಟೋಸ್ ಕೊತ್ತೆ ಕಟ್ ಮಾಡಿ ಫೋಟೋಸ್